ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರೋದೇನೆಂದರೆ, ಫೋನ್ ಸ್ಕ್ರೀನು ಈ ರೀತಿ ಆಫ್ ಆಗಿದ್ದಾಗ ಫೋನ್ ಸ್ಕ್ರೀನ್ ಮೇಲೆ ನಾವು ಈ ರೀತಿ ಬರೆದ್ರೆ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಅದೇ ರೀತಿ ಫೋನ್ ಸ್ಕ್ರೀನ್ ಆಫ್ ಆಗಿದ್ದಾಗ ಈ ರೀತಿ ಸ್ಕ್ರೀನ್ ಮೇಲೆ W ಬರೆದ್ರೆ ವಾಟ್ಸಪ್ ಓಪನ್ ಆಗುತ್ತೆ. ನೆಕ್ಸ್ಟು ಅದೇ ರೀತಿ ಫೋನ್ ಸ್ಕ್ರೀನ್ ಆಫ್ ಆಗಿದ್ದಾಗ ಈ ರೀತಿ ಮೇಕೆ ಸ್ವೈಪ್ ಮಾಡಿದ್ರೆ ಒಂದು ಲೈನ್ ಹೋಗುತ್ತೆ. ಆವಾಗ ನಾವು ಈ ರೀತಿ ಪಾಸ್ವರ್ಡ್ನ ಎಂಟರ್ ಮಾಡಿಕೊಂಡು ಅಥವಾ ಫಿಂಗರ್ ಪ್ರಿಂಟ್ನ ಇಟ್ಟರೆ ಲಾಕ್ ಓಪನ್ ಆಗುತ್ತೆ. ನೆಕ್ಸ್ಟ್ ಫೋನ್ ಸ್ಕ್ರೀನ್ ಆಫ್ ಆಗಿದ್ದಾಗ ಈ ರೀತಿ ಮೇಲಿಂದ ಕೆಳಕ್ಕೆ ಈ ರೀತಿ ಇಳಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದೇ ರೀತಿ ನಿಮ್ಮ ಫೋನ್ಗೆ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೋಸ್ಕರ ಯಾವ ಸೆಟ್ಟಿಂಗ್ ಆನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯಾರು ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ಅಮೌಂಟ್ ಕಟ್ಟಬೇಕಾಗಿಲ್ಲ, ಫ್ರೀಯಾಗಿಯೇ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೋನ್ ಸ್ಕ್ರೀನ್ ಆಫ್ ಆಗಿದ್ದಾಗ ಸ್ಕ್ರೀನ್ ಮೇಲೆ W ಬರೆದ್ರೆ ವಾಟ್ಸಪ್ ಓಪನ್ ಆಗೋದು ಮತ್ತು ಬರೆದ್ರೆ ಇನ್ಸ್ಟಾಗ್ರಾಮ್ ಓಪನ್ ಆಗೋದು ಈ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಫೋನಲ್ಲಿ ಸೆಟ್ಟಿಂಗ್ನ ಓಪನ್ ಮಾಡ್ಕೊಬೇಕು. ಸೆಟ್ಟಿಂಗ್ನ ಓಪನ್ ಮಾಡಿಕೊಂಡು ಇಲ್ಲಿ ಹಾಗೆ ಸ್ಕ್ರೋಲ್ ಡೌನ್ ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಶಾರ್ಟ್ಕಟ್ ಆ್ಯಂಡ್ ಆಕ್ಸೆಸಿಬಿಲಿಟಿ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಸ್ಮಾರ್ಟ್ ಮೋಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ಸ್ಮಾರ್ಟ್ ವೇಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಫಸ್ಟ್ನೇದು ಸ್ವೈಪ್ ಅಪ್ ಟು ಅನ್ಲಾಕ್ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಆಪ್ಷನ್ನ ನಾವು ಆನ್ ಮಾಡಿಕೊಂಡ್ರೆ ಫೋನ್ ಅನ್ಲಾಕ್ ಮಾಡೋ ಸ್ಕ್ರೀನು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವೈಪ್ ಡೌನ್ ಟು ಟೇಕ್ ಎ ಫೋಟೋ ಅಂತ ಒಂದು ಆಪ್ಷನ್ ಇದೆ. ಆ ಒಂದು ಆಪ್ಷನ್ ನಾವು ಆನ್ ಮಾಡಿಕೊಂಡ್ರೆ ಫೋನ್ ಸ್ಕ್ರೀನ್ ಆಫ್ ಆಗಿದ್ದಾಗ ಈ ರೀತಿ ಮೇಲಿಂದ ಕೆಳಕ್ಕೆ ಎಳೆದ್ರೆ ಈ ರೀತಿ ಕ್ಯಾಮ್ರಾ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡ್ರಾ M2 ಪ್ಲೇ ಮ್ಯೂಸಿಕ್ ಅಂತಿದೆ. ಆ ಒಂದು ಆಪ್ಷನ್ನ ನಾವು ಆನ್ ಮಾಡಿಕೊಂಡ್ರೆ ಫೋನ್ ಸ್ಕ್ರೀನ್ ಆಫ್ ಆಗಿದ್ದಾಗ ಫೋನ್ ಸ್ಕ್ರೀನ್ ಮೇಲೆ ನಾವು ಎಮ್ನ ಬರೆದ್ರೆ ಮ್ಯೂಸಿಕ್ಕು ಪ್ಲೇ ಆಗುತ್ತೆ. ಆದರೆ ಈ ಒಂದು ಆಪ್ಷನ್ ನನ್ನ ಫೋನಲ್ಲಿ ವರ್ಕ್ ಆಗಲಿಲ್ಲ. ನಿಮ್ಮ ಫೋನಲ್ಲಿ ವರ್ಕ್ ಆಗುತ್ತಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಡ್ರಾ W ಟು ಲಾಂಚ್ ವಾಟ್ಸಪ್ ಅಂತಿದೆ. ಆ ಒಂದು ಆಪ್ಷನ್ನ ನಾವು ಆನ್ ಮಾಡಿಕೊಂಡ್ರೆ ಫೋನ್ ಸ್ಕ್ರೀನ್ ಮೇಲೆ ಈ ರೀತಿ W ಬರೆದಾಗ ವಾಟ್ಸಪ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ನಲ್ಲಿ ಡ್ರಾ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನಮ್ಮ ಫೋನಲ್ಲಿರೋ ಆ್ಯಪ್ಸ್ಗಳೆಲ್ಲ ಬರುತ್ತೆ. ಯಾವುದಾದ್ರೂ ಒಂದು ಆ್ಯಪ್ನ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಆವಾಗ ಫೋನ್ ಸ್ಕ್ರೀನ್ ಆಫ್ ಆಗಿದ್ದಾಗ ನಾವು ಫೋನ್ ಸ್ಕ್ರೀನ್ ಮೇಲೆ ಬರೆದಾಗ ಆ ಒಂದು ಆ್ಯಪ್ ಓಪನ್ ಆಗುತ್ತೆ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.